ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ 9/11/2025ರಂದು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಅಶ್ವಿನಿ ಬಡಾವಣೆಯಲ್ಲಿರುವ ಬೇತಲ್ ಬೈಬಲ್ ಚರ್ಚಿನಲ್ಲಿ ಕ್ರಿಶ್ಚಿಯನ್ ಸಹೋದರ ಸಹೋದರಿಯರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಎಲ್ಲರೂ ಕನ್ನಡ ಅತಿ ಹೆಚ್ಚು ಬಳಸಬೇಕೆಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ರವರು, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕಾವಲುಪಡೆಯ ಸಂಘದಿಂದ ನಮ್ಮ ಪ್ರಿಯ ಅಧ್ಯಕ್ಷರು ಅಬ್ದುಲ್ ಅವರು ಬಂದಿದ್ದಾರೆ, ಅವರ ಜೊತೆ ಬಂದಿದ್ದಾರೆ. ಸೊ ಅವರು ಒಂದೆರಡು ಮಾತುಗಳು ನಮ್ಮೊಂದಿಗೆ ಇಲ್ಲಿ ಮುಂದೆ ಬಂದು ಅವರು ಹೇಳ್ತಾರೆ. ಸೊ ಅವ್ರನ್ನ ನಾವು ಈ ಸಮಯದಲ್ಲಿ ಈ ಆಲಯದ ಒಳಗಡೆ ಅವ್ರನ್ನ ನಾವು ಸ್ವಾಗತ ಮಾಡೋಣ. ಜೋಬಲಿ ಮಾಡಿಕೊಳ್ಬೇಕು, ಆಮೇಲೆ ತಿನ್ಬೇಕು. ಥ್ಯಾಂಕ್ಸ್ ಹೇಳ್ಬಿಡಿ ಅವರಿಗೆ. ಧನ್ಯವಾದಗಳು. ಥ್ಯಾಂಕ್ಸ್ ಎಲ್ಲ ದೇವರಿಗೆ ಹೇಳಿ. ಧನ್ಯವಾದಗಳು, ಅಭಿನಂದನೆಗಳು. ಕನ್ನಡಿಗರು ಅಭಿನಂದನೆಗಳು. ನನಗೆ ತುಂಬ ಆತ್ಮೀಯರವರು, ಬಹಳವಾಗಿ ನನ್ನನ್ನು ಗೌರವಿಸುವಂತಹ ಒಂದು ವ್ಯಕ್ತಿ. ಎಲ್ಲೇ ಕಂಡರೂ ಪಾಸ್ಟರ್ ಅಂತ ಹೇಳಿ ನನಗೆ ಮಾತಾಡಿ ನನಗೆ ಗೌರವಿಸಿ ಒಂದು ಬೆಲೆ ಕೊಡ್ತಾರೆ. ಅದ್ರ ಬಂದು ಒಂದೆರಡು ಮಾತುಗಳು ಆಡ್ಬೇಕಂದ್ರೆ ಒಂದು ಮೀಟಿಂಗಲ್ಲಿ ಕರೆದಿದ್ರು. ಇಲ್ಲೊಬ್ಬರಿದ್ದಾರೆ. ಇಲ್ಲಿ ಬನ್ನಿ, ನೀವು ಕೊಡಿ. ರಾಜು 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 ಇಲ್ಲ ಇಲ್ಲ, ಅಲ್ಲೇ 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 ಇಬ್ರು ಕೊಡಿ. ಎರಡು ಕಡೆ ಫಾಸ್ಟ್ ಕೊಡಿ, ಫಾಸ್ಟ್ ಕೊಡಿ. ನಿಮ್ಮನ್ನ ಮೇನ್ ಆಗಿ ಬರ್ತಿದ್ವಿ. ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಾವಲುಪಡೆಯ ಅಧ್ಯಕ್ಷರಾಗಿ ಅವರ ಟೀಮು ಬಂದು ಇವತ್ತು ನಮ್ಮ ಎಲ್ಲ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಅವರು ಕಾವಲುಪಡೆಯ ಕುರಿತು ಅವರು ಬಂದು ಅವರು ಈಗ ಅವರಿಂದ ಆಗುವಂತ ಕಾರ್ಯಗಳನ್ನು ನಮ್ಮ ಒಂದು ತಾಲೂಕಿನಲ್ಲಿ ವಿವಿಧ ಸ್ಥಳಗಳಲ್ಲಿ, ಚರ್ಚಿನಲ್ಲಿ, ಮಸೀದಿಗಳಲ್ಲಿ ಹಾಗೂ ದೇವಸ್ಥಾನದಲ್ಲಿ, ಅಂಗನವಾಡಿ, ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಕರ್ನಾಟಕದ ಒಂದು ಕಾರ್ಯಗಳನ್ನು ಅವರು ತಿಳಿಸಿ ಒಂದು ಉನ್ನತವಾದ ರೀತಿಯಲ್ಲಿ ಇವತ್ತು ಈ ಕಾವಲುಪಡೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಚೆನ್ನಾಗಿ ನಡೀತಾ ಇದೆ. ಅದರಿಂದಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. ಸೊ ಮುಂದಿನ ದಿನಗಳಲ್ಲಿ ಅವರ ಈ ಟೀಮು ಯಾವ ಯಾವ ಪ್ರೋಗ್ರಾಮ್ಗಳನ್ನು ಇಟ್ಟುಕೊಂಡಿದ್ದಾರೋ ಚೆನ್ನಾಗಿ ಆಗಲಿ ಅಂತೇಳಿ, ನಾವು ಅವರ ಕೆಲಸಗಳನ್ನು ಸಕ್ಸಸ್ ಆಗಿ ಮುಂದೆ ಹೋಗಲಿ ಅಂತೇಳಿ ಹಾರೈಸಿಕೊಂಡು ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳಲಿಕ್ಕೆ ದೇವರ ಅವಕಾಶ ಕೊಟ್ಟದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸುತ್ತೇನೆ.